ತಿಂಗಳಾಯ್ತು ಅಪ್ಲಿಕೇಶನ್ ಆಗಿ ಬಿ ಖಾತೆಗೆ 2 ಸಲ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇಶನ್ ಸರಿಗೆ ಎಷ್ಟು ಕೊಟ್ಟರು ಕೂಡ ಅದೇ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ 2 ತಿಂಗಳು 3 ಸಲ ಅಪ್ಲೈ ಮಾಡಿದ್ದೀನಿ. 2 ತಿಂಗಳ 10 ದಿವಸ ಆಯ್ತು ಅಪ್ಲೈ ಮಾಡಿ, ಇವತ್ತಿಗೆ ಬಿ ಖಾತೆ ಬಂದಿಲ್ಲ. ಬಟ್ ದುಡ್ಡು ಕೊಟ್ಟವರಿಗೆ ಜಲ್ದಿ 4 ದಿವಸ ಬಿ ಖಾತೆ ಬರ್ತದ. ಅದರಲ್ಲಿ ಮಂಜುನಾಥ್ ಅಮ್ಮರು ಬಹಳ ಸತಾಯಿಸ್ಬಿಟ್ಟು ಫಸ್ಟ್ ಟೈಮ್ ನಮಗೆ. ಮಂಜುನಾಥ್ ಒಬ್ಬರೇ, ಬೇರೆ ಯಾರಿಲ್ಲ. ಬಟ್ ಬಂದು ಯಾರು ಬಂದ್ರು ಕೂಡ ಅದು ಮಾಡಿ ಇದು ಮಾಡಿದ ಸ್ವಲ್ಪ ಸತಾಯಿಸ್ತಾರೆ ಅಷ್ಟೇ. 2 ಸಲ ಅಪ್ಲಿಕೇಶನ್ ಮಾಡಿದ್ರೆ 2 ಸಲ ರಿಜೆಕ್ಟ್ ಮಾಡಿದಾರೆ ಅಂತ. 3 ಸಲ ಅಪ್ಲೈ ಮಾಡಿದ್ದೀನಿ. 2 ತಿಂಗಳು 10 ದಿವಸ ಆಯ್ತು ಅಪ್ಲೈ ಮಾಡಿ ಇಲ್ಲಿಗೆ. ಯಾವ ಡೇಟಿಗೆ ರಿಜೆಕ್ಟ್ ಮಾಡಿದ್ದಾರೆ ಏನಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ? ಅದನ್ನ ತಲುಪಿಸ್ತು ಮಾಡ್ತೀವಿ ನಾವು, ಗೊತ್ತಾಯ್ತಾ? ನೀವೇನು ವರಿ ಮಾಡಬೇಡಿ, ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಎಲ್ಲರೂ ಯಾರು ಮಿಸ್ ಮಾಡ್ಕೋಬೇಡಿ, ಡೀಟೇಲ್ಸ್ ಕೊಡಿ. ನಿಮ್ದು ಏನು ಬಿ ಖಾತದ್ದು ಏನು ಸಂಬಂಧಪಟ್ಟ ನಿಮ್ಗೆ ಬರಬೇಕು ಅದನ್ನು ಕನ್ಸರ್ನ್ ಟ್ಯಾಕ್ಸ್ ಕಲೆಕ್ಟ್, ನಿಮ್ಮ ಮನೆಗೆ ಬರ್ತಾರಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ, ಅವನೇ ನಿಮ್ಮ ಮನೆಗೆ ತಂದು ಕೊಡೋಂಗೆ ನಾವು ವ್ಯವಸ್ಥೆ ಮಾಡಿಸ್ತೀವಿ. ಅಷ್ಟು ಮಾಡಿ ನೀವು ಡೀಟೇಲ್ಸ್ ಕೊಟ್ಟವ್ರು ಹೋಗ್ಬೋದು, ಇಲ್ಲಿ ವೆಯ್ಟ್ ಮಾಡಬೇಡಿ. ಈ ಆಫೀಸ್ ಅಷ್ಟೇ ಕೊಡಿ, ಇಲ್ಲಿ ಬೇರೆ ಜೋನ್ಸು ನನಗೆ ಆ ಜೋನು ಬಂದಾಗ ಕೊಡಿ. ಅವರು ಮಾಡಿಬಿಟ್ಟು ನಿಮ್ಮ ಮನೆಗೆ ತಂದು ಕೊಡ್ಬೇಕು, ಆ ಥರ ಮಾಡೋಣ. ನಿಮ್ದೆಲ್ಲ ಕೊಟ್ಟಿದ್ದೀರಾ ನಿಮ್ಮ ಮಾಡಿ ನಾವು ಕೆಲಸ ನಾವು ಮಾಡಿ ನಮ್ಮ ನಂಬರ್ ತಗೊಂಡಿರಿ. ನಿಮ್ಗೆ ಲೇಟ್ ಆದರೆ ನಮ್ಗೆ ಫೋನ್ ಮಾಡಿ ಮಾಡ್ತೀವಿ.